ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡೆ ಆಗಲಿ ₹1 ಕರ್ಪೂರ ಆಗಲಿ ತೆಗೆದುಕೊಂಡಿರೋ ಉದಾಹರಣೆ ತೋರಿಸಿದ್ದಾರೆ. ಈ ದಲಿತರಲ್ಲೇ ಇವತ್ತು ಹೋಮ ಹವನ ಇವೆಲ್ಲ ಮಾಡಿಕೊಟ್ಬಿಟ್ಟಿದ್ವಿ. ನಾವೇ ಜಾಸ್ತಿ ಮಾಡೋದು ಬೇರೆಯವರಿಗಿಲ್ಲ. ಆದ್ರೆ ಯಾರು ಅನ್ಯತಾ ಭಾವಿಸಬಾರದು. ಯಾರಾದ್ರೂ ಒಬ್ಬ ಬ್ರಾಹ್ಮಣ ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡೆ ಆಗಲಿ ₹1 ಕರ್ಪೂರ ಆಗಲಿ ತೆಗೆದುಕೊಂಡಿರೋ ಉದಾಹರಣೆ ತೋರಿಸಿದ್ದಾರೆ. ಎಲ್ಲ ನಮ್ದೇ ಖರ್ಚು ಮೊದಲು ಮಕ್ಕಳಾಡ್ತಿ ಅವ್ರ ತಗೋತಾನೆ. ಹೌದಲ್ವ? ಇದು ನಾನು ಹೇಳೋದು ಸರಿ ತಪ್ಪು ಅಂತ ಹೇಳ್ತಕ್ಕಂಥದ್ದಲ್ಲ, ಅದು ಬಂದಿರ್ತಕ್ಕಂಥ ಪದ್ಧತಿ. ಆದ್ರೆ ಇವತ್ತು ಹೆಚ್ಚು ನಾವೇ ದೈವಭಕ್ತರಾಗ್ಬಿಟ್ಟಿದ್ದೀವಿ. ಇವತ್ತು ಹೋಮ ಮಾಡಿಸೋದು ನಾವೇ, ಹವನ ಮಾಡಿಸೋದು ನಾವೇ, ಕಾಣಿಕೆ ಕೊಡೋದು ನಾವೇ. ಇದು ಎಲ್ಲಿ ದಲಿತ ಸಂಘರ್ಷ ಸಮಿತಿ ಉದ್ದೇಶ ಅಲ್ಲ. ಅದನ್ನ ನಮ್ಮಲ್ಲಿ ಯಾರು ಉಳ್ಳವರು ಇರ್ತಾರಲ್ಲ ಅವರು ಅರ್ಥ ಮಾಡ್ಕೋಬೇಕು. ಬೇರೆ ವಿಚಾರ. ಅದಕ್ಕೆ ಎಲ್ಲ ಬ್ರಾಹ್ಮಣರು ಸ್ಟ್ರೈಕ್ ಮಾಡ್ಬಿಟ್ರು ನಮ್ಮ ಮೇಲೆ, ಹಿಂಗೆಲ್ಲ ಅದು ಬಿಟ್ರು ಅಂತ. ನಾನು ಸತ್ಯ ಹೇಳಿದ್ರು ಅಸತ್ಯ ಹೇಳಿದ್ರು ನೀವೇ ಲೆಕ್ಕಾಚಾರ. ಸತ್ಯ ಇದ್ರೆ ಸರಿ, ಅಸತ್ಯ ಇದ್ರೆ ತಿದ್ರೋಣ ನಮ್ಬೇಕಾದ್ರೆ, ಬದಲಾಯಿಸ್ಕೊಳ್ಳೋಣ ನಮ್ಬೇಕಾದ್ರೆ. ಇಟ್ ಇಸ್ ಆಲ್ ಸಬ್ಜೆಕ್ಟ್ ಟು ಕರೆಕ್ಷನ್. ಸೊ ಈ ರೀತಿ ನಾವು ಯಾವತ್ತೂ ಕೂಡ ವಾಸ್ತವ ಸತ್ಯವನ್ನ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ನಾವು ಯಾವತ್ತೂ ಕೂಡ ವಾಸ್ತವಿಕತೆಗೆ ದೂರ ಹೋಗುವ, ವಾಸ್ತವ ಸಂಗತಿಗಳನ್ನ ನಿರ್ಭೀತಿಯಿಂದ ಹೇಳ್ತಕ್ಕಂಥ ಪರಿಪಾಠ ನಮ್ಮಲ್ಲಿ ಬರಬೇಕು. ಮುಂದೆ ಏನಾಗ್ತದೋ ನೋಡ್ಕೊಳ್ಳೋಣ. ನಾವು ಮುಂದಿನ ಚಿತ್ರಣ ಯಾರ ಮುಂದೆನೂ ಇರೋದಿಲ್ಲ. ಅದು ಏನೇನು ಆಗ್ಬೇಕು ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಅಂಜಿ ಸತ್ಯವನ್ನ ಹೇಳ್ತಕ್ಕಂಥದ್ದಕ್ಕೆ ಮರೆಮಾಚಬೇಕು. ಇದು ನಮ್ಮಲ್ಲಿ ಎಲ್ಲ ಯುವಕರಲ್ಲೂ ಬರ್ತಕ್ಕಂಥ ಅಂಶಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಾಗೇನೆ ಏನೆಲ್ಲ ಸಂಘ